ಈ ದಿನಗಳಲ್ಲಿ ಹಲವರು ದೇವರ ಬಳಿ ಕೇಳುವ ಕಾರ್ಯವಾಗಿದೆ. ದೇವರೇ, ನಾನು ಯಾಕೆ ಇಷ್ಟು ದರಿದ್ರನಾಗಿದ್ದೇನೆ? ಯಾಕೆ ನನಗೆ ಒಂದು ಒಳ್ಳೆ ಸಮಯ ಬರುವುದಿಲ್ಲವಾ? ನಾನು ಯಾಕೆ ತಾನೇ ಈ ಲೋಕದಲ್ಲಿ ಹುಟ್ಟಿದೆನೋ? ನನ್ನ ಮನೆಯಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟಗಳಿದೆ ಎಂದು ಹೇಳಿಕೊಳ್ಳುವ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಕಷ್ಟವನ್ನೇ ನೆನೆಸುತ್ತಾ ಇದ್ದರೆ ನೀನು ಆತ್ಮಿಕ ಜೀವಿತದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಆ ರೀತಿಯೇ ಸಂಭವಿಸಬೇಕೆಂದು ಸೈತಾನನ ಗುರಿಯಾಗಿದೆ. ಆದರೆ ಇಂಥ ಸಮಸ್ಯೆಗಳ ನಡುವಿನಿಂದ ನೀನು ಎದ್ದೇಳಬೇಕು. ಆದ ಕಾರಣ ಈ ಸಮಯದಲ್ಲಿ ನೀನು ದೇವರ ಕರದ ಕೆಳಗೆ ಬಂದರೆ ದೇವರು ನಿನ್ನನ್ನು ಆತ್ಮಿಕವಾಗಿ ಬೆಳೆಸ್ತಾನೆ. ಈ ರೀತಿ ನೀನು ಆತ್ಮಿಕದಲ್ಲಿ ನೀನು ಬರುವಾಗ ದೇವರು ನಿನಗೆ ಮುಂದಕ್ಕೆ ನಿನ್ನ ಜೀವಿತದಲ್ಲಿ ಆಗಬೇಕಾದ ದರ್ಶನವನ್ನು ನಿನಗೆ ಕೊಡುತ್ತಾನೆ. ದೇವರೇ, ನನ್ನ ಭವಿಷ್ಯತ್ ಜೀವಿತ ಏನಾಗಬಹುದು ಎಂದು ನೆನೆಸುತ್ತಾ ಇರುವಂಥವರೇ, ಇಂದು ನಾನು ನಿಮಗೆ ಹೇಳುತ್ತೇನೆ, ದೇವರ ಕರದ ಕೆಳಗೆ ಬನ್ನಿರಿ. ದೇವರ ಸನ್ನಿಧಾನದಲ್ಲಿ ಆತ್ಮದಿಂದ ತುಂಬಿರಿ. ನೀವು ಆತ್ಮದಿಂದ ತುಂಬುವಾಗ ದೇವರು ಉನ್ನತವಾದ ಶಕ್ತಿಯಿಂದ ತುಂಬಿಸಿ ನಡೆಯಬೇಕಾದ ಆಲೋಚನೆಯನ್ನು ಹೇಳುತ್ತಾನೆ. ಸತ್ಯವೇದದಲ್ಲಿ ಹೇಳಿದಂತೆ ದೇವರಿಗೆ ಮೆಚ್ಚುಗೆಯಾಗದಂಥ ಕಾರ್ಯವನ್ನು ನಿನ್ನ ಜೀವಿತದಿಂದ ತಳ್ಳಿಬಿಡು. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಿನ್ನ ಜೀವಿತದಿಂದ ಮರೆತು ಬಿಡು. ಕೆಟ್ಟ ಕಾರ್ಯಗಳನ್ನು ಬಿಟ್ಟು ತ್ಯಾಗ ಮಾಡಿ ದೇವರ ಕರದ ಕೆಳಗೆ ಬರಬೇಕು. ಹೀಗೆ ನೀವು ಆತ್ಮಿಕರಾಗಿ ತೀರಬೇಕು. ಆತ್ಮದಲ್ಲಿ ತುಂಬಬೇಕು. ಪರಿಶುದ್ಧಾತ್ಮನಿಂದ ನೀವು ತುಂಬಲ್ಪಡುವಾಗ ಜಡ ಸ್ವಭಾವವು ನಿನ್ನನ್ನು ಬಿಟ್ಟು ಹೋಗುತ್ತದೆ. ಈ ರೀತಿ ಪರಿಶುದ್ಧಾತ್ಮನಿಂದ ನೀನು ತುಂಬಲ್ಪಟ್ಟರೆ ಲೋಕರೀತಿಯ ಆಶೆಗಳನ್ನು ನಿನ್ನಿಂದ ದೇವರು ತೆಗೆದು ಹೊಸ ಹೃದಯವನ್ನು ನಿನಗೆ ಕೊಟ್ಟು ನಿನ್ನನ್ನು ಸಂತೃಪ್ತಿಪಡಿಸಲು ಶಕ್ತನಾಗಿದ್ದಾನೆ.